ಹೌದು, ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಕಳ್ಳರು ರಾತ್ರಿ ಸಮಯದಲ್ಲಿ ಕಳ್ಳತನ ಮಾಡಿ ಪರಾರಿಯಾಗ್ತಾ ಇದ್ರು. ಆದರೆ ಇಲ್ಲೊಬ್ಬ ಕಳ್ಳ ಬೆಳ್ಳಂಬೆಳಗ್ಗೆ ದೀಪಾವಳಿ ಹಬ್ಬದಂದು ಪೂಜೆ ಮಾಡಿ ನಿಲ್ಲಿಸಿದ್ದ ಟ್ರ್ಯಾಕ್ಟರು ಮತ್ತೆ ಟ್ರಾಲಿಯನ್ನ ರಾಜಾರೋಷವಾಗಿ ಕದ್ದೊಯ್ದ ಘಟನೆ ಚಿಕ್ಕಬಳ್ಳಾಪುರ ನಗರದ ಭಗತ್ ಸಿಂಗ್ ನಗರದಲ್ಲಿ ನಡೆದಿದೆ. ಕಿರಣ್ ಅನ್ನೋರು ಒಂದು ತಿಂಗಳ ಹಿಂದೆಯಷ್ಟೇ ಟ್ರ್ಯಾಕ್ಟರ್ ಅನ್ನ 4 ಲಕ್ಷ ರೂಪಾಯಿ ಹಣ ಕೊಟ್ಟು ಖರೀದಿ ಮಾಡಿದ್ರು. ಇನ್ನು ದೀಪಾವಳಿ ಹಬ್ಬ ಬಂತು ಅಂತ ತಮ್ಮ ಮನೆ ಬಳಿ ಟ್ರ್ಯಾಕ್ಟರ್ ಅನ್ನ ಸ್ವಚ್ಛಗೊಳಿಸಿ ಹೂವಿನ ಹಾರ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡಿ ಬೂದುಕುಂಬಳಕಾಯಿಯನ್ನು ಹೊಡೆದು ನಿಲ್ಲಿಸಿದ್ರು. ಆದರೆ ಇದನ್ನೇ ಹೊಂಚು ಹಾಕಿ ಕುಳಿತಿದ್ದ ಖತರ್ನಾಕ್ ಕಳ್ಳನೊಬ್ಬ ಸ್ವಂತ ಗಾಡಿ ಎಂಬಂತೆ ಟ್ರ್ಯಾಕ್ಟರ್ ಹತ್ತಿ ಚಾಲನೆ ಮಾಡಿಕೊಂಡು ಹೋಗಿದ್ದಾನೆ. ಆದರೆ ಟ್ರ್ಯಾಕ್ಟರ್ ಮಾಲೀಕ ಕಿರಣ್ ಬಂದು ನೋಡಿದಾಗ ಟ್ರ್ಯಾಕ್ಟರ್ ನಾಪತ್ತೆಯಾಗಿತ್ತು. ಗಾಬರಿಗೊಂಡ ಕಿರಣ್ ಅಲ್ಲಿದ್ದ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಕಳ್ಳನ ಕರಾಮತ್ತು ಸೆರೆಯಾಗಿದೆ. ಇನ್ನು ಟ್ರ್ಯಾಕ್ಟರ್ ಮಾಲೀಕ ಕಿರಣ್ ಅಯ್ಯೋ ನನ್ನ ಗಾಡಿ ಹೋಯ್ತೆ ಅಂತ ಚಿಕ್ಕಬಳ್ಳಾಪುರ ನಗರ ಗ್ರಾಮಾಂತರ ಪ್ರದೇಶಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ. ಅಷ್ಟೊತ್ತಿಗೆ ಕಳ್ಳ ಯಾವ ದಾರಿಲಿ ಟ್ರ್ಯಾಕ್ಟರ್ ಕೊಂಡೊಯ್ದ ಅಂತ ಗೊತ್ತೇ ಆಗಲಿಲ್ಲ. ಇದರಿಂದ ಕಿರಣ್ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.